ಅದ್ಭುತಗಳಲ್ಲಿ ಜೀವಿಸುವ ವಿಷಯಗಳ ಬಗ್ಗೆ ಮಾತನಾಡುವುದಕ್ಕಾಗಿ ಹೋಗುತ್ತಿದ್ದೇವೆ. ಯೋಚಿಸಿರಿ, ಯಾವಾಗ ನಿಮ್ಮ ಜೀವಿತದಲ್ಲಿ ಕರ್ತನ ಅದ್ಭುತವನ್ನ ಅನುಭವಿಸಿದ್ರಿ? ಕರ್ತನ ಅದ್ಭುತವನ್ನ ಅನುಭವಿಸುವುದು ಒಂದು ಕಾಲಕ್ಕಲ್ಲ, ತಿಂಗಳಿಗೊಂದು ಸಾರಿ ಅಲ್ಲ, ವರ್ಷಕ್ಕೊಂದು ಬಾರಿ ಅಲ್ಲ. ನಾವು ಉಪವಾಸ ಮಾಡುವಾಗ ಮಾತ್ರ ಕಂಡು ಬರಬೇಕಾದಂತ ವಿಷಯಗಳಲ್ಲ ಅದ್ಭುತವು. ಅನುದಿನವೂ ಅದ್ಭುತಗಳನ್ನ ಕರ್ತನು ಮಾಡಲು ಶಕ್ತನಾಗಿದ್ದಾನೆ. ಆ ವಿಷಯಗಳ ಬಗ್ಗೆ ನಾವು ಕಲಿಯುವುದಕ್ಕಾಗಿ ಹೋಗ್ತಿದ್ದೇವೆ. ನಿಶ್ಚಯವಾಗಿ ನಿಮ್ಮ ಜೀವಿತದಲ್ಲಿ ಅದ್ಭುತಗಳ ಸಮಯ, ಅದ್ಭುತಗಳ ಕಾಲ, ಅದ್ಭುತಗಳ ದಿನಗಳು ಹತ್ತಿರವಾಗಿದೆ. ನೀವು ಅದರಲ್ಲಿ ಹೆಜ್ಜೆ ಇಡುವುದಕ್ಕಾಗಿ ಹೋಗುತ್ತಿದ್ದೇವೆ. ಒಟ್ಟಿಗೆ ಕಲಿಯೋಣ ಬನ್ನಿ. ಕೀರ್ತನೆಗಳು 77:14 ವಾಕ್ಯ. ದೇವರೇ, ನೀನು ಅದ್ಭುತಗಳ ದೇವರಾಗಿದ್ದೀರಿ. ನಿನ್ನ ಶಕ್ತಿಯನ್ನ ಎಲ್ಲ ಜನರ ಮಧ್ಯದಲ್ಲಿ ಪ್ರಕಟಪಡಿಸುತ್ತೀರಿ. ನಮ್ಮ ಕರ್ತನು ಅದ್ಭುತಗಳ ದೇವರಾಗಿದ್ದಾನೆ. ಹಾಗಾದರೆ ಅದ್ಭುತಗಳು ವರ್ಷಕ್ಕೊಂದು ಸಾರಿ ಅಲ್ಲ, ಯಾವುದಾದ್ರೂ ಒಂದು ಕಾಲದಲ್ಲಿ ಅಲ್ಲ ಕಂಡು ಬರಬೇಕಾದದ್ದು. ಅದ್ಭುತಗಳು ಒಬ್ಬ ಕ್ರೈಸ್ತ ವಿಶ್ವಾಸಿಯ ಇಲ್ಲ, ಒಂದು ದೇವರ ಮಗುವಿನ ಜೀವಿತದಲ್ಲಿ ಅನುದಿನವೂ ಅನುಭವಿಸಬೇಕಾದಂತ ಒಂದು ಅಂಶವಾಗಿದೆ. 4 ವಿಷಯಗಳಾಗಿದೆ ಅನುದಿನವೂ ದೇವರು ಮಾಡುವ ಅದ್ಭುತಗಳನ್ನ ಕಾಣುವುದಕ್ಕಾಗಿಯೂ ಅದ್ಭುತಗಳಲ್ಲಿ ಜೀವಿಸುವುದಕ್ಕಾಗಿರುವಂತಹ ರಹಸ್ಯ. 1ನೇದಾಗಿ, ನಮ್ಮ ಕರ್ತನ ಹೆಸರು ಇಮ್ಯಾನುವೇಲ್. ಕರ್ತನು ನಮ್ಮ ಸಂಗಡ. ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯ ಅದರ 18ನೇ ವಾಕ್ಯದಿಂದ ನಾವು ನೋಡ್ತೇವೆ. ಕರ್ತನು ಈ ಪ್ರಕಾರವಾಗಿ ಹೇಳಿದನು, ಲೋಕದ ಕಟ್ಟ ಕಡೆಗೂ ಹೋಗಿ ನನ್ನ ಸಾಕ್ಷಿಗಳಾಗಿರಿ, ಸುವಾರ್ತೆಯನ್ನ ಸಾರಿರಿ, ಲೋಕಾಂತ್ಯದವರೆಗೂ ನಾನು ನಿಮ್ಮ ಸಂಗಡ ಇದ್ದೇನೆ. ಹಾಗಾದ್ರೆ ಕರ್ತನು ನಮ್ಮ ಸಂಗಡ ಇದ್ದಾನೆ. ಆತನು ಇಮ್ಯಾನುವೇಲನಾಗಿದ್ದಾನೆ. ಕರ್ತನು ನಮ್ಮ ಸಂಗಡ ಇದ್ದಾನೆಂಬುದಾಗಿರುವಂತಹ ಆಳವಾದಂತಹ ನಂಬಿಕೆಯು ಮೊದಲು ನಮ್ಮ ಜೀವಿತದಲ್ಲಿ ಉಂಟಾಗಬೇಕು. ಇಕ್ಕಟ್ಟು, ಕಷ್ಟಗಳು, ನೋವು, ಯಾವುದೇ ಪರಿಸ್ಥಿತಿಗಳಾಗಿರಲಿ, ಕರ್ತನು ನಮ್ಮ ಸಂಗಡ ಇದ್ದಾನೆ. ಆತನು ಮನುಷ್ಯರ ಪ್ರಕಾರ ಇಲ್ಲ, ಆತನು 2 ನಾಲಿಗೆ ಉಳ್ಳವನಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಕರ್ತನು ನಮ್ಮ ಸಂಗಡ ಇದ್ದಾನೆ. ಸಹೋದರ, ಸಹೋದರಿ, ಕರ್ತನು ನಿನ್ನ ಸಂಗಡ ಇದ್ದಾನೆ. ಆತನು ಮಾತು ಮೀರುವ ದೇವರಲ್ಲ. ನಿನ್ನ ಯಾವುದೇ ವಿಷಯಗಳ ಮಧ್ಯದಲ್ಲಿ ಕರ್ತನ ಸಾನ್ನಿಧ್ಯವನ್ನ ಸಂಶಯ ಪಡಬೇಡ. ಆತನು ಹೇಳಿದ ಹಾಗೆ, ಆತನ ವಾಕ್ಯದ ಪ್ರಕಾರವಾಗಿ ಆತ ನಿನ್ನ ಸಂಗಡ ಇದ್ದಾನೆ. 1ನೇದು. 2ನೇದು, ಆತನು ನಮ್ಮ ಸಂಗಡ ಇರುವಾಗ ಆತನೊಟ್ಟಿಗೆ ನಡೆಯಬೇಕಾದುದು ನಮ್ಮ ಕರ್ತವ್ಯ. ಕರ್ತನೊಟ್ಟಿಗೆ ನಡೆದಂತ ಪ್ರತಿಯೊಬ್ಬರು ಅದ್ಭುತಗಳನ್ನ ಅನುಭವಿಸಿದ್ದಾರೆ, ಅದ್ಭುತಗಳಲ್ಲಿ ನಡೆದಿದ್ದಾರೆ. ಅವರ ಜೀವಿತದಲ್ಲಿ ಅದ್ಭುತಗಳು ನಡೆದಿದೆ. ದೇವರೊಟ್ಟಿಗೆ ನಡೆಯುವುದಕ್ಕಾಗಿ ಕರ್ತನು ನಮ್ಮನ್ನ ಕರೆದಿರುವಂಥದ್ದು. ದೇವರೊಟ್ಟಿಗೆ ನಡೆಯುವಂಥದ್ದೆಂಬುದಾಗಿ ಹೇಳಿದ್ರೆ ದೇವರೊಟ್ಟಿಗೆ ಅನ್ಯೋನ್ಯತೆಯಲ್ಲಿ ಆಗಿರುವಂಥದ್ದೆಂಬುದಾಗಿ ಅದರ ಅರ್ಥ. ದೇವರ ಸನ್ನಿಧಾನದಲ್ಲಿ ಅನುದಿನವೂ ಪ್ರಾರ್ಥಿಸಿ ಆತನ ವಾಕ್ಯಗಳನ್ನ ಓದುವಂತವರಾಗಿ ನಮ್ಮ ಜೀವಿತದಲ್ಲಿ ಆತನ ಮುಂದೆ ನಾವು ಜೀವಿಸುವಂತವರಾಗಿರಬೇಕು. ಪ್ರತಿನಿತ್ಯವೂ ಆತನೊಟ್ಟಿಗೆ ಹೊಂದಾಣಿಕೆಯಲ್ಲಾಗಿರಬೇಕು. ನಮ್ಮ ಮಾತು, ನಡತೆ, ನುಡಿ, ನಮ್ಮ ಜೀವಿತ ಶೈಲಿಗಳು, ನಮ್ಮ ತೀರ್ಮಾನಗಳೆಲ್ಲ ಆತನ ಸಂಗಡವಾಗಿರಬೇಕು, ಆತನ ವಾಕ್ಯದ ಪ್ರಕಾರವಾಗಿರಬೇಕು. ಹಾಗಾದರೆ 1ನೇದು, ನಾವು ಕರ್ತನು ನಮ್ಮ ಸಂಗಡ ಇದ್ದಾನೆ. 2ನೇದು, ಆತನೊಟ್ಟಿಗೆ ಅನ್ಯೋನ್ಯತೆಯಲ್ಲಿ, ಪ್ರಾರ್ಥನೆಯಲ್ಲಿ, ದೇವರ ವಾಕ್ಯ ಧ್ಯಾನದಲ್ಲಿ ನಾವು ಆಗಿರಬೇಕು. 3ನೆಯ ಅಂಶ, ಆತನ ಶಬ್ದವನ್ನ ನಾವು ಅನುದಿನವೂ ಕೇಳುವಂತವರಾಗಿರಬೇಕು. ಪ್ರಿಯರೇ, ದೇವರ ವಾಕ್ಯವನ್ನ ನಾವು ಓದುವ ವೇಳೆಯಲ್ಲಿ ದೇವರು ಆ ವಾಕ್ಯಗಳಿಂದ ನಮ್ಮೊಟ್ಟಿಗೆ ಮಾತನಾಡುವವನಾಗಿದ್ದಾನೆ. ದೇವರ ವಾಕ್ಯವನ್ನ ಲೋಗೋಸ್ ಮತ್ತು ರೇಮಾ ಎಂಬುದಾಗಿ ನಾವು ನೋಡ್ತೇವೆ. ಲೋಗೋಸ್ ಬರೆಯಲ್ಪಟ್ಟಂತ ವಾಕ್ಯ, ರೇಮಾ ಆಗ ನಮ್ಮ ಸನ್ನಿವೇಶಕ್ಕೆ, ನಮ್ಮ ಪರಿಸ್ಥಿತಿಗೊಟ್ಟಿಗೆ ಮಾತನಾಡುವಂತ ದೇವರ ವಾಕ್ಯ. ಹಾಗಾದ್ರೆ ನಾವು ದೇವರ ವಾಕ್ಯವನ್ನ ಓದುವಾಗ ದೇವರ ಶಬ್ದವನ್ನ, ದೇವರ ಆಲೋಚನೆಯನ್ನ ಅದರಿಂದ ನಾವು ಕೇಳುವಂತವರಾಗಿರಬೇಕು, ಇಲ್ಲ ತಿಳಿದುಕೊಳ್ಳುವಂತವರಾಗಿರಬೇಕು. ದೇವರ ಶಬ್ದವನ್ನ ನಾವು ಕೇಳುವಂತವರಾಗಿರಬೇಕು. ಆ ದಿನಕ್ಕೆ ಬೇಕಾದಂತ ಮನ್ನವನ್ನ, ಆಹಾರವನ್ನ ಕೊಡು ಎಂಬುದಾಗಿ ಕರ್ತನು ಪ್ರಾರ್ಥನೆಯಲ್ಲಿ ಕಳಿಸಿದ್ದು. ಹಾಗಾದ್ರೆ ಅನುದಿನವೂ ನಮಗೆ ಬೇಕಾದ ವಾಕ್ಯವನ್ನ ಕರ್ತನು ನಮಗೆ ಕೊಡುವವನಾಗಿದ್ದಾನೆ. ನಮ್ಮ ಪರಿಸ್ಥಿತಿಗಳು ಯಾವ ವಿಷಯ, ಯಾವ ಅನುಭವದಲ್ಲಿ ಇರಲಿ, ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕರ್ತನ ಒಟ್ಟಿಗೆ ಮಾತನಾಡುವವನಾಗಿದ್ರೆ ಅದಕ್ಕೆ ರೇಮಾ, ದೇವರ ಶಬ್ದ ಎಂಬುದಾಗಿ ನಾವು ನೋಡ್ತೇವೆ. ದೇವರು ನಮ್ಮೊಟ್ಟಿಗೆ ಮಾತನಾಡುವಾಗ ನಮ್ಮಿಂದ ನಿರೀಕ್ಷಿಸುವ ಒಂದು ಬಹಳ ಪ್ರಾಮುಖ್ಯವಾದ ಒಂದು ಅಂಶವೇನೆಂಬುದಾಗಿ ಹೇಳಿದ್ರೆ, ದೇವರು ನಮ್ಮೊಟ್ಟಿಗೆ ಮಾತನಾಡುವಾಗ ನಾವು ಅದನ್ನು ನಂಬಬೇಕು ಎಂಬುದಾಗಿ
ಹೌದು, ನನಗೆ ನಂಬಿಕೆ ಇದೆ ಎಂಬುದಾಗಿ ಅನೇಕರು ಹೇಳ್ತಾರೆ. ಆದರೆ ಆ ನಂಬಿಕೆ ಪರಿಪೂರ್ಣವಾಗುವ ರೀತಿಯಲ್ಲಿ ಯಾವ ಕ್ರಿಯೆಗಳು ನಮ್ಮಿಂದ ಉಂಟಾಗುತ್ತಿಲ್ಲ, ಕರ್ತನು ಕಾಣುತ್ತಿಲ್ಲ. ದೇವರ ಶಬ್ದವು ನಮ್ಮೊಟ್ಟಿಗೆ ಮಾತನಾಡಿದ ಮೇಲೆ ನಾವು ಕರ್ತನ ವಾಕ್ಯವನ್ನ ನಂಬಬೇಕು. 4ನೇ ಅಂಶ, ಕರ್ತನ ವಾಕ್ಯವನ್ನ ನಂಬಬೇಕು. ಗಮನಿಸಿರಿ, ಮಾರ್ಕನು ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ಯೇಸು ಸಮುದ್ರದ ಮೇಲೆ ನಡೆದು ಬರಲು, ಅಲೆಗಳ ಮೇಲೆ ನಡೆದು ಬರಲು ಪೇತ್ರನು ಯೇಸುವಿನ ಬಳಿಯಲ್ಲಿ, ನೀನಾಗಿದ್ದರೆ ಕರ್ತನೇ, ನಾನು ನೀರಿನ ಮೇಲೆ ನಡೆದು ಬರುವುದಕ್ಕಾಗಿ ಆಜ್ಞೆ ಕೊಡು ಎಂಬುದಾಗಿ ಕೇಳಿದ ತಕ್ಷಣ ಆತನು ರೈಮ ದೇವರ ಶಬ್ದ, ಕರ್ತನ ಶಬ್ದವನ್ನ ಆತನು ಕೇಳ್ದ. ಬಾ ಎಂಬುದಾಗಿ ಕರ್ತನು ಕೂಗದನು. ಆ ಆ ಶಬ್ದವನ್ನ ಕೇಳಿದ ಮೇಲೆ ನಂಬಿಕೆಯಿಂದ ಇದುವರೆಗೂ ನೀರಲ್ಲಿ ಇಲ್ಲ ಸಮುದ್ರದಲ್ಲಿ ಕೆಲಸ ಮಾಡಿರುವಂತ ಮೀನು ಹಿಡಿಯುವಂತ ಮೀನುಗಾರನಾಗಿರುವಂತ ಪೇತ್ರನ ಜೀವಿತದಲ್ಲಿ ಇದುವರೆಗೂ ನೀರಿನ ಮೇಲೆ ನಡೆದಿಲ್ಲ. ನೀರಿನಲ್ಲಿ ಈಜಾಡಿದ್ದಾನೆ, ನೀರಿನಲ್ಲಿ ಮೀನು ಹಿಡಿದಿದ್ದಾನೆ, ಆದರೆ ನೀರಿನ ಮೇಲೆ ನಡೆದಿಲ್ಲ. ಕರ್ತನ ಮಾತನ್ನ ಕೇಳಿ ನಂಬಿಕೆಯಿಂದ ಒಂದು ಹೆಜ್ಜೆಯನ್ನ ಇಟ್ಟ. ನೋಡಿ, ಅದೇ ನಂಬಿಕೆಯ ಕ್ರಿಯೆ ಎಂಬುದಾಗಿ ನಾವು ಗಮನಿಸುವಂಥದ್ದು. ಕರ್ತನ ವಾಕ್ಯವನ್ನ ಕೇಳಿ ನೀರಿನ ಮೇಲೆ ಕಾಲಿಡಲು ಆತನು ನಡೆದನೆಂಬುದಾಗಿ ನಾವು ನೋಡ್ತೀವಿ. ಪ್ರಿಯರೇ, ನಂಬಿಕೆ ಎಂಬುದಾಗಿ ಹೇಳಿದ್ರೆ ಬಾಯಿಂದ ಬೇರೆ ನನಗೆ ನಂಬಿಕೆ ಇದೆ ಎಂಬುದಾಗಿ ಹೇಳುವಂಥದ್ದಲ್ಲ, ಅದು ನಮ್ಮ ಕ್ರಿಯೆಯಲ್ಲಿ ತೋರ್ಪಡಬೇಕು. ಕೇಳಿದ ಶಬ್ದಕ್ಕೆ ನಾವು ಪ್ರತಿಕ್ರಿಯೆಯಾಗಿ ನಮ್ಮ ನಡತೆಯಲ್ಲಿ ನಾವು ಅದನ್ನು ತರಬೇಕು. ಯೇಸು ಕರ್ತನು ಒಂದು ಮದುವೆಯಲ್ಲಿ ಹೋದ ಸಮಯ, ಕಾನಾ ಊರಿನ ಮದುವೆಯಲ್ಲಿ ಯೋಹಾನ 2ನೇ ಅಧ್ಯಾಯದಲ್ಲಿ ಅಲ್ಲಿನ ದ್ರಾಕ್ಷಾರಸವು ತೀರಿ ಹೋಯಿತೆಂಬುದಾಗಿ ನಾವು ನೋಡುತ್ತೇವೆ. ಆದರೆ ಕರ್ತನು ಹೇಳಿದ ಹಾಗೆ ಮಾಡಿರಿ ಎಂಬುದಾಗಿ ಯೇಸು ಕರ್ತನ ತಾಯಿ ಮರಿಯಳು ಆಜ್ಞಾಪಿಸಲು ಯೇಸು ಕರ್ತನು ಹೇಳಿದನು, ಆ ಬಾಣೆಗಳಲ್ಲಿ ನೀರನ್ನ ತುಂಬಿಸಿರಿ. ನೋಡಿ, ಆ ಬಾಣೆಗಳಲ್ಲಿ ನೀರನ್ನ ತುಂಬಿಸಿರಿ. ಯಾವ ವಿಷಯಕ್ಕಾಗಿ ಆತನು ಅವರ ಹತ್ರ ಹೇಳ್ತಾ ಇದ್ದಾನೆ ಎಂಬುದಾಗಿ ಅವರು ಯೋಚನೆ ಮಾಡಿ, ಅವರ ಬುದ್ಧಿಯನ್ನು ಉಪಯೋಗಿಸದೆ, ಇಲ್ಲ ಅವರು ಬಹಳವಾಗಿ ಯೋಚನೆ ಮಾಡಿ ಅವರು ಬಹಳ ಬುದ್ಧಿವಂತರೆಂಬುದಾಗಿ ತೋರ್ಪಡಿಸದೆ, ಕರ್ತನು ಹೇಳಿದ ಮಾತಿಗೆ ಅವರು ಕ್ರಿಯಾತ್ಮಕವಾಗಿ, ಇಲ್ಲ ಕ್ರಿಯೆಗಳ ಮುಖಾಂತರವಾಗಿ ಅವರು ನೀರನ್ನ ಆ ಬಾಣೆಯಲ್ಲಿ ತುಂಬಿಸಿದರು. ಅದ್ಭುತ ನಡೆದಿದ್ದು ಕರ್ತನ ವಾಕ್ಯವನ್ನ ಕೇಳಿ ನಂಬಿ ಅದರ ಮೇಲೆ ಕ್ರಿಯೆಯನ್ನ ನಡೆಸಿದಾಗ. ಪ್ರಿಯರೇ, ನನ್ನ ಜೀವಿತದಲ್ಲಿ ಅದ್ಭುತಗಳಲ್ಲಿ ನಾವು ಜೀವಿಸಬೇಕಾದ್ರೆ ಈ 4 ಅಂಶಗಳು ನಮ್ಮ ಜೀವಿತದಲ್ಲಿ ಕರ್ತನು ಕಂಡಿರಬೇಕು. ನಮ್ಮ ಜೀವಿತದಲ್ಲಿ ಅದು ಕಂಡಿರಬೇಕು. 1ನೇದು, ಕರ್ತನು ನಮ್ಮ ಸಂಗಡ ಇದ್ದಾನೆ. 2ನೇದು, ಆತನ ಅನ್ಯೂನತೆಯಲ್ಲಿ ನಾವು ಆಗಿರಬೇಕು. 3ನೇದು, ಆತನ ಶಬ್ದಕ್ಕೆ ಅನುದಿನವೂ ನಾವು ಕಿವಿಗೊಡುವಂತವರಾಗಿರಬೇಕು. 4ನೇದು, ಕರ್ತನ ಶಬ್ದಕ್ಕೆ, ಕರ್ತನು ಹೇಳಿದಂತ ವಾಕ್ಯಕ್ಕೆ ನಾವು ನಂಬಿ ಆ ವಾಕ್ಯದ ಮೇಲೆ ನಾವು ಕ್ರಿಯೆಗಳನ್ನ, ಇಲ್ಲ ನಮ್ಮ ನಡತೆಯನ್ನ ಸಿದ್ಧಪಡಿಸಿಕೊಳ್ಳಬೇಕು. ನಾವು ಕ್ರಿಯೆ ಮಾಡುವಂತವರಾಗಿರಬೇಕು. ಆಗಿದ್ದರೆ ಕರ್ತನು ನಿಶ್ಚಯವಾಗಿ ಅದ್ಭುತವನ್ನ ಮಾಡುವವನಾಗಿದ್ದಾನೆ. ನಿನ್ನ ಪರಿಸ್ಥಿತಿ ಏನೇ ಆಗಿರಬಹುದು, ಆದರೆ ಈ 4 ಅಂಶಗಳು ನಿನ್ನ ಜೀವಿತದಲ್ಲಿರುವುದಾದರೆ ಕರ್ತನು ದೊಡ್ಡ ಕಾರ್ಯವನ್ನು ಮಾಡುವವನಾಗಿದ್ದಾನೆ. ಈ ವಾಕ್ಯಗಳಿಂದ ಕರ್ತನು ನಮ್ಮನ್ನು ಅನುಗ್ರಹಿಸಲಿ.